ರಜೆಯ ದಿನ ಮಾರ್ಚ್ 8ರಂದು ಭಾನುವಾರ ಸದಲ್ಗಾ ಸಬ್ ರಿಜಿಸ್ಟ್ರಾರ್ ಆಫೀಸ್ ಓಪನ್. ರಾಜೇಶ್ ಕದಂ ಅವರಿಂದ ಮಾಹಿತಿ. ಪ್ರತಿ ತಿಂಗಳು ದ್ವಿತೀಯ ಹಾಗೂ 4ನೇ ಶನಿವಾರ ಹಾಗೂ ಪ್ರತಿ ರವಿವಾರ ರಜೆ ಇರುವ ಉಪನೋಂದಣಿ ಅಧಿಕಾರಿಗಳ ಕಚೇರಿ ಕಾರ್ಯ. ಜಿಲ್ಲೆಯಲ್ಲಿ ಒಂದು ಕಾರ್ಯಾಲಯದ ಮುಖಾಂತರ ರಜೆ ದಿನದಂದು ಕಾರ್ಯಾಲಯದ ಕೆಲಸ ನಡೆಸಬೇಕೆಂಬ ಸರ್ಕಾರ ಆದೇಶಿಸಿದ್ದು, ಇದಕ್ಕನುಗುಣವಾಗಿ ಬರುವ ಮಾರ್ಚ್ 8ರಂದು ಭಾನುವಾರ ಚಿಕ್ಕೋಡಿ ತಾಲೂಕಿನ ಸದಲ್ಗಾ ಪಟ್ಟಣದ ಉಪ ನೋಂದಣಿ ಕಾರ್ಯಾಲಯ ಎಂದಿನಂತೆ ಕಾರ್ಯನಿರ್ವಹಿಸುತ್ತದೆ ಎಂದು ಸದಲ್ಗಾ ಉಪನೋಂದಣಿ ಕಾರ್ಯಾಲಯದ ಸಬ್ ರಿಜಿಸ್ಟ್ರಾರ್ ರಾಜೇಶ್ ಕದಂ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಅಧಿಕ ಮಾಹಿತಿ ನೀಡಿದ ಅವರು, ಪ್ರತಿ ಭಾನುವಾರ ಹಾಗೂ ಪ್ರತಿ ತಿಂಗಳ 2ನೇ ಹಾಗೂ 4ನೇ ಶನಿವಾರ ಸರ್ಕಾರಿ ಕಾರ್ಯಾಲಯಗಳಿಗೆ ರಜೆ ಇರುತ್ತೆ. ಆದ್ದರಿಂದ ಸದರಿ ದಿನದಂದು ಇನ್ನಿತರ ನೌಕರರಿಗೆ ತಮ್ಮ ಕೆಲಸಗಳನ್ನು ಮಾಡಿಕೊಳ್ಳಲು ತೊಂದರೆ ಆಗುತ್ತದೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಕೆಲ ತಿಂಗಳುಗಳಿಂದ ರಜೆ ದಿನದಂದು ಜಿಲ್ಲೆಯಲ್ಲಿಯ ಒಂದು ನೋಂದಣಿ ಕಾರ್ಯಾಲಯದ ಕಾರ್ಯ ಆರಂಭಿಸಬೇಕು ಉದ್ದೇಶದಿಂದ ಆದೇಶ ಹೊರಡಿಸಿದೆ. ಅದರಂತೆ ಸದಲ್ಗಾ ಉಪ ನೋಂದಣಿ ಕಾರ್ಯಾಲಯ ಬರುವ ರವಿವಾರ ಮಾರ್ಚ್ 8ರಂದು ರಜೆ ದಿನವಾಗಿದ್ದರೂ ಎಂದಿನಂತೆ ಕಾರ್ಯ ನಡೆಯಲಿದೆ ಎಂದು ತಿಳಿಸಿದರು. ಜನ ಸರ್ಕಾರದ ಆದೇಶ ದಿನಾಂಕ 17/11/2025 ಪ್ರಕಾರ ಸರದಿ ಆಧಾರದ ಮೇಲೆ 1/1/2026ರಿಂದ 31/12/2026ರವರೆಗಿನ ಒಂದು ವರ್ಷದಲ್ಲಿ ಸರದಿ ಆಧಾರದ ಮೇಲೆ 2ನೇ ಶನಿವಾರ, 4ನೇ ಶನಿವಾರ ಮತ್ತು ಭಾನುವಾರಗಳ ರಜಾ ದಿನಗಳಂದು ಕಚೇರಿಗಳು ಕಾರ್ಯನಿರ್ವಹಿಸುತ್ತವೆ. ಆ ದಿನ ಕಾರ್ಯನಿರ್ವಹಿಸಿದ ದಿನದ ಬದಲಾಗಿ ಮಂಗಳವಾರದ ದಿನವನ್ನು ರಜಾ ದಿನವೆಂದು ಘೋಷಿಸಿ ಸರ್ಕಾರ ಆದೇಶಿಸಿರುತ್ತದೆ. ಅದರಂತೆ ಸದಲ್ಗಾ ಉಪನೋಂದಣಿ ಕಚೇರಿಗೆ ದಿನಾಂಕ 8/3/2026 ಭಾನುವಾರದಂದು ನಮ್ಮ ಕಚೇರಿ ಆರಂಭ ಇರುತ್ತದೆ. ಆದ ಕಾರಣ ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆಯಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ಇದರ ಬದಲಾಗಿ ರವಿವಾರದ ಬದಲಾಗಿ ನಮ್ಮ ಕಚೇರಿಯು ದಿನಾಂಕ 10/3/2026ರಂದು ರಜೆ ಇರುತ್ತದೆ. ಅದನ್ನು ತಾವು ಗಮನದಲ್ಲಿಟ್ಟುಕೋಬೇಕಂತ ಕೇಳಿಕೊಳ್ಳುತ್ತೇವೆ. ಸುದ್ದಿಗೋಷ್ಠಿಯಲ್ಲಿ HI ನದಾಫ್ ಮುಬಾರಕ್, ದಫೇದಾರ್ ನಾಗರಾಜ್ ಅಸ್ಮನಿ, ಬಸವರಾಜ್ ನಿಪಾಣಿ ಹಾಗೂ ಮುದಸ್ಸರ್ ಹೊಂಗಲ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಮಹಾವೀರ್ ಚಿಂಚಣೆ, ಭಾರತ ವೈಭವ ನ್ಯೂಸ್, ನಿಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.